ಸಚಿವರ ಜೊತೆ ಸಭೆಯ ನಂತರ ರಾಜೀನಾಮೆಯನ್ನ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನ ಮಾಡಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ನಡೆದಂತಹ ಸಭೆ ನಿನ್ನೆ ಬೆಳಿಗ್ಗೆಯಿಂದ 11:00ವರೆಗೆ ಆರಂಭಗೊಂಡಂತಹ ಸಭೆ ಸಂಜೆಯವರೆಗೂ ಸುಮಾರು 6.5 ಗಂಟೆಗಳ ಕಾಲ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನ ನಂತರ ಜಾರ್ಜ್ ಮನೆಯಲ್ಲಿ ಆಪ್ತರ ಜೊತೆ ಸಭೆಯನ್ನ ಮಾಡಿದ್ರು ಸಿದ್ದರಾಮಯ್ಯ. ಆಪ್ತರ ಜೊತೆ ಸಭೆ ಮಾಡಿ ರಾಜೀನಾಮೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜ್ಯಸಭಾ ಸ್ಥಾನ ಒಪ್ಪಿಕೊಳ್ಳಲ್ಲ ಅಂತ ಆಪ್ತರ ಜೊತೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜೀನಾಮೆ ನೀಡ್ತೇನೆ ಅಂತ ಆ ಸಭೆಯಲ್ಲಿ ಆಪ್ತರ ಮುಂದೆ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದಂತೆ ರಾಜೀನಾಮೆ ಅಂತ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿನ್ನೆ ಎಐಸಿಸಿ ಪ್ರಧಾನ ಕಚೇರಿ ಇಂದಿರಾ ಭವನದಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಆ ಮೀಟಿಂಗ್ನ ನಂತರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಆಚೆ ಬಂದು ಮಾಧ್ಯಮದ ಮುಂದೆ ಮಾತನಾಡಿದ್ರು. ಆಗ ವೇಣುಗೋಪಾಲ್ ಅವರು ಹೇಳಿದ್ದಿಷ್ಟೇ, ಏನಿಲ್ಲ, ನಾವು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಸಂಬಂಧ ಚರ್ಚೆಯನ್ನ ಮಾಡಿದ್ವಿ ಅಷ್ಟೇ. ನೀವೇನು ನಿರೀಕ್ಷೆ ಮಾಡ್ತಾ ಇದ್ರು, ಊಹೆ ಮಾಡ್ತಾ ಇದ್ರು, ಅದ್ಯಾವುದೂ ಕೂಡ ನಿಜ ಅಲ್ಲ, ಸುಳ್ಳು, ಕೇವಲ ಊಹಾಪೋಹ ಅಷ್ಟೇ ಅಂತ ಹೇಳಿದ್ರು. ಆದರೆ ಯಾವಾಗ ಎಐಸಿಸಿ ಭವನದಿಂದ ಸಿಎಂ, ಡಿಸಿಎಂ ಆಚೆ ಬಂದ್ರು, ಆಗ ಅವರ ಬಾಡಿ ಲ್ಯಾಂಗ್ವೇಜೇ ಎಲ್ಲವನ್ನು ಹೇಳುವ ರೀತಿಯಲ್ಲಿತ್ತು. ಏನಾಗಿದೆ ಸಭೆಯಲ್ಲಿ ಅಂತ ವೇಣುಗೋಪಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ರು ಅದನ್ನ ಬಿಟ್ಟು ಮತ್ತೆಲ್ಲವೂ ಕೂಡ ಚರ್ಚೆ ಆಗಿದೆ. ನಿನ್ನೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯನವರು ಬಂದಿಳಿದಿದ್ದಾರೆ. ಇಂದು ನೆಹರು ಪುಣ್ಯಸ್ಮರಣೆಯ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾರೆ. 10 ಗಂಟೆಗೆ ಕೆಪಿಸಿಸಿ ಮತ್ತು 11 ಗಂಟೆಗೆ ವಿಧಾನಸೌಧದಲ್ಲಿ ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಿದ್ದಾರೆ. ಬೆಳಗ್ಗಿನ 2 ಕಾರ್ಯಕ್ರಮವನ್ನ ಬಿಟ್ಟು ಉಳಿದ ಸಮಯ ಕಾಯ್ದಿರಿಸಿದ್ದಾರೆ ಸಿಎಂ. ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿಲ್ಲ. ಅವರ ಟಿಪಿ ನೋಡ್ತಾ ಇದ್ದೀವಿ. ಇವತ್ತು ಸಿದ್ದರಾಮಯ್ಯನವರ ಟಿಪಿ 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದು ನೆಹರು ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಮತ್ತು 11 ಗಂಟೆಗೆ. ಅದಾದ ನಂತರ ಯಾವುದೇ ಕಾರ್ಯಕ್ರಮಗಳನ್ನ ಹಾಕೊಂಡಿಲ್ಲ. ಆಪ್ತ ಸಚಿವರು, ಶಾಸಕರ ಜೊತೆ ಸಿದ್ದರಾಮಯ್ಯ ಸಭೆ ಮಾಡುವ ಸಾಧ್ಯತೆ ಇದೆ. ಮಧ್ಯಾಹ್ನದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಜೊತೆ ಸಿಎಂ ಸಭೆ ಮಾಡ್ತಾರೆ. ದೆಹಲಿಯ ನಿರ್ಧಾರದ ಬಗ್ಗೆ ಅವರ ಜೊತೆ ಸಭೆ ಮಾಡ್ತಾರೆ. ನಾಳೆ 10 ಗಂಟೆಯ ನಂತರ ರಾಜೀನಾಮೆಯನ್ನ ನೀಡ್ತಾರೆ ಸಿದ್ದರಾಮಯ್ಯನವರು ಅಂತ ಮಾಹಿತಿಗಳು, ಬಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿಗಳಿದು. ನಾಳೆ ಬೆಳಿಗ್ಗೆ ಕ್ಯಾಬಿನೆಟ್ ಸಚಿವರಿಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿ ಅದಾದ ನಂತರ ರಾಜೀನಾಮೆಯನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ನೀವು ರಾಜ್ಯಸಭೆಗೆ ಬನ್ನಿ, ನಿಮ್ಮ ಅವಶ್ಯಕತೆ ರಾಷ್ಟ್ರ ರಾಜಕಾರಣದಲ್ಲಿ ಇದೆ ಅಂತ ಹೇಳೋದರ ಮುಖಾಂತರ ಸಿಎಂ ಸ್ಥಾನದಿಂದ ಕೆಳಗಿಳಿಯಿರಿ ಅನ್ನೋದನ್ನ ನಿನ್ನೆಯ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಡಿಸೈಡ್ ಮಾಡಿದ್ದಾರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಆದರೆ ರಾಜ್ಯಸಭೆಗೆ ಹೋಗೋ ನಿಟ್ಟಿನಲ್ಲಿ ಯಾವುದೇ ಆಸಕ್ತಿಯನ್ನ ತೋರ್ತಿಲ್ಲ. ನಾಳೆಯೂ ಕೂಡ ಬಹುಶಃ ಅದೇ ನಿರ್ಧಾರ. ಇವತ್ತು ತಮ್ಮ ನಿರ್ಧಾರವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರಿಗೆ ತಿಳಿಸಲಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಯ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಕ್ಕೆ ಮನಸ್ಸಿಲ್ಲ, ರಾಜ್ಯಸಭಾ ಸದಸ್ಯರಾಗೋದಿಕ್ಕೆ ಮನಸ್ಸಿಲ್ಲ. ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಆಫರ್ ಅನ್ನ ಅವರು ಸ್ವೀಕಾರ ಮಾಡಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.